ನಮಸ್ಕಾರ ಎಲ್ಲರಿಗೂ. ಮಾಲ್ವಿಕಾ ಸ್ಪಿರಿಚುವಲ್ ಚಾನೆಲ್ಗೆ ಸ್ವಾಗತ. ಇಂದು ಹನುಮಂತ ಹೇಗೆ ಗರುಡ ಮತ್ತು ಸುದರ್ಶನ ಚಕ್ರನ ಅಹಂಕಾರ ನಾಶ ಮಾಡಿದನು ಎಂದು ಒಂದು ಕಥೆಯ ಮೂಲಕ ತಿಳಿಯೋಣ. ಪುರಾಣದ ಪ್ರಕಾರ ಒಮ್ಮೆ ದ್ವಾಪರ ಯುಗದಲ್ಲಿ ಸುದರ್ಶನ ಚಕ್ರ ಮತ್ತು ಗರುಡ ತಮ್ಮ ಶಕ್ತಿಗಳ ಬಗ್ಗೆ ಬಹಳ ಹೆಮ್ಮೆಪಟ್ಟರು. ಅಸುರರಿಂದ ಅಮೃತವನ್ನು ಪಡೆಯಲು ದೇವತೆಗಳಿಗೆ ಸಹಾಯ ಮಾಡಿದರಿಂದ ಗರುಡನು ಹೆಮ್ಮೆಯಿಂದ ತುಂಬಿದನು ಮತ್ತು ಅವನು ಇಂದ್ರನ ನಿವಾಸದಿಂದ ಕೃಷ್ಣನಿಗೆ ಪಾರಿಜಾತ ಮರವನ್ನು ಕದಿಯಲು ಸಹಾಯ ಮಾಡಿದ. ಇಂದ್ರನ ಅಂತಿಮ ಅಸ್ತ್ರವಾದ ವಜ್ರವು ಅವನ ಮೇಲೆ ನಿಷ್ಪರಿಣಾಮಕಾರಿಯಾಗಿತ್ತು. ಭಗವಾನ್ ವಿಷ್ಣುವು ಅವನಿಗೆ ತನ್ನ ವಾಹನದ ಸ್ಥಾನವನ್ನು ನೀಡಿದ. ಗರುಡ ಎಲ್ಲರೊಂದಿಗೆ ಕಾದಾಡುತ್ತಾ ನನ್ನ ಜೊತೆ ಯಾರು ಸ್ಪರ್ಧಿಸಬಹುದು ಎಂದು ಹೇಳುತ್ತಿದ್ದ. ನಾನು ತುಂಬ ಶಕ್ತಿಶಾಲಿ, ನಾನಿಲ್ಲದೆ ವಿಷ್ಣು ಏನೂ ಇಲ್ಲ ಎಂದು ಹೇಳತೊಡಗಿದನು. ಇನ್ನೊಂದು ಬದಿಯಲ್ಲಿ ಸುದರ್ಶನ ಚಕ್ರವು ಯೋಚಿಸತೊಡಗಿತು. ನಾನಿಲ್ಲದೆ ಕೃಷ್ಣ ಏನೂ ಇಲ್ಲ. ನನ್ನ ಶಕ್ತಿ ಮತ್ತು ವೇಗದಿಂದ ಅಸಂಖ್ಯಾತ ಅಸುರರನ್ನು ಕೊಲ್ಲುವಲ್ಲಿ ಮತ್ತು ಗಾಯಗೊಳಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದೇನೆ. ಹೀಗೆ ಗರುಡ ಮತ್ತು ಸುದರ್ಶನ ಚಕ್ರವು ವಿಷ್ಣುವಿನ ಇತರ ಎಲ್ಲ ಭಕ್ತರಿಂದ ಶ್ರೇಷ್ಠ ಎಂದು ಹೆಮ್ಮೆಯಿಂದ ತುಂಬಿದರು. ತನ್ನ ಸೇವಕರ ಅನಗತ್ಯ ಹೆಮ್ಮೆಯನ್ನು ನಾಶ ಮಾಡಲು ಶ್ರೀಕೃಷ್ಣನು ಹನುಮಂತನ ಸಹಾಯವನ್ನು ತೆಗೆದುಕೊಂಡನು. ಹನುಮಂತನು ಹಿಮಾಲಯದಲ್ಲಿ ಆಳವಾದ ಧ್ಯಾನದಲ್ಲಿದ್ದನು ಮತ್ತು ತ್ರೇತಾಯುಗ ಮುಗಿದು ದ್ವಾಪರಯುಗ ಆರಂಭವಾಯಿತು ಎಂದು ತಿಳಿದಿರಲಿಲ್ಲ. ಶ್ರೀಕೃಷ್ಣನ ಅವತಾರ ಎಂಬುದರ ಅರಿವು ಅವನಿಗಿರಲಿಲ್ಲ. ಹನುಮಂತನು ನಿರಂತರವಾಗಿ ಶ್ರೀರಾಮನನ್ನು ಧ್ಯಾನಿಸುತ್ತಿದ್ದನು. ಒಮ್ಮೆ ಚೈತ್ರ ಪೂರ್ಣಿಮೆಯಂದು ಹನುಮಂತನ ಜನ್ಮದಿನದಂದು ದ್ವಾರಕೆಯಲ್ಲಿದ್ದ ಶ್ರೀಕೃಷ್ಣನು ಹನುಮಂತನನ್ನು ನೋಡಲು ಬಯಸಿದನು. ಕೃಷ್ಣ ಪಕ್ಷಿರಾಜ ಗರುಡನನ್ನು ಕರೆದನು. ಗರುಡನು ಬಂದು ಕೇಳಿದ, ಪ್ರಭು, ನಾನು ನಿಮಗಾಗಿ ಏನು ಮಾಡಬಹುದು? ಭಗವಂತ ಅವನನ್ನು ಕೇಳಿದನು, ಹಿಮಾಲಯ ಪರ್ವತಕ್ಕೆ ಹೋಗಿ ಹನುಮಂತನನ್ನು ಇಲ್ಲಿಗೆ ಕರೆತನ್ನಿ. ಹನುಮಂತ ಇನ್ನು ಹಿಮಾಲಯದಲ್ಲಿ ಧ್ಯಾನ ಮಾಡುತ್ತಿದ್ದಾನೆ. ನಾನು ಅವನನ್ನು ತಕ್ಷಣ ನೋಡಲು ಬಯಸುತ್ತೇನೆ ಎಂದು ಹೇಳಿದನು. ಗರುಡನು ಕೃಷ್ಣನನ್ನು ಕೇಳುತ್ತಾನೆ. ತ್ರೇತಾಯುಗ ಮುಗಿದು 1,00,000 ವರ್ಷಗಳಾಯಿತು. ಹನುಮಂತ ಇನ್ನೂ ಬದುಕಿರುತ್ತಾನೆಯೇ? ಕೃಷ್ಣ ಹೇಳುತ್ತಾನೆ, ಹನುಮಂತನು ಚಿರಂಜೀವಿ. ಅವನು ಇನ್ನೂ ಅವನ ಕೇಸರಿ ರೂಪದೊಂದಿಗೆ ಜೀವಂತವಾಗಿದ್ದಾನೆ. ರಾಮನಾಮವನ್ನು ಧ್ಯಾನಿಸುತ್ತಾ ಹನುಮಂತ ಇರುವ ಹಿಮಾಲಯಕ್ಕೆ ಹೋಗಲು ಕೃಷ್ಣ ಹೇಳುತ್ತಾನೆ. ಅವನು ತನ್ನ ಸಂದೇಶವನ್ನು ಹನುಮಂತನಿಗೆ ತೆಗೆದುಕೊಂಡು ಹೋಗುವಂತೆ ಗರುಡನನ್ನು ಕೇಳಿದನು. ಶ್ರೀರಾಮನು ನಿನ್ನನ್ನು ಕರೆಯುತ್ತಿದ್ದಾನೆ ಎಂಬ ಸಂದೇಶವನ್ನು ಹೊತ್ತೊಯ್ಯಲು ಕೃಷ್ಣ ಕೇಳಿಕೊಂಡನು. ಗರುಡನು ಕೃಷ್ಣನ ಅನುಮತಿಯನ್ನು ಪಡೆದು ಹನುಮಂತನನ್ನು ಹುಡುಕಲು ಹೊರಟನು. ಗರುಡನು ಹಿಮಾಲಯವನ್ನು ತಲುಪುತ್ತಾನೆ ಮತ್ತು ಹನುಮಂತನು ಭಗವಾನ್ ರಾಮನ ನಾಮವನ್ನು ಜಪಿಸುವುದರಲ್ಲಿ ನಿರತನಾಗಿದ್ದನು. ಗರುಡನು ಹನುಮಂತನಿಗೆ ಹೇಳಿದನು, ಶ್ರೀಕೃಷ್ಣನು ನಿನ್ನನ್ನು ನೆನಪಿಸಿಕೊಳ್ಳುತ್ತಿದ್ದಾನೆ. ನೀವು ತಕ್ಷಣ ದ್ವಾರಕೆಗೆ ಬರಬೇಕು. ಮೊದಲಿಗೆ ಹನುಮಂತನು ಗರುಡನನ್ನು ನಿರ್ಲಕ್ಷಿಸಿ ರಾಮನಾಮ ಜಪದಲ್ಲಿ ನಿರತನಾಗಿದ್ದನು. ಸ್ವಲ್ಪ ಸಮಯದ ನಂತರ ಗರುಡನು ತನ್ನ ಬಳಿಗೆ ಬರುವುದನ್ನು ನೋಡಿ ಹನುಮಂತನು ಕೇಳಿದ, ನೀನು ಯಾರು ಮತ್ತು ನನ್ನ ಧ್ಯಾನಕ್ಕೆ ಏಕೆ ಭಂಗ ತರುತ್ತಿದ್ದೀಯಾ? ಗರುಡನು ಹನುಮಂತನಿಗೆ ನನ್ನ ಬಳಿಗೆ ಕರೆದುಕೊಂಡು ಬರಲು ಶ್ರೀಕೃಷ್ಣನಿಂದ ನನ್ನನ್ನು ನಿಯೋಜಿಸಲಾಗಿದೆ ಎಂದು ಮನವಿ ಮಾಡಿದನು. ಹನುಮಂತನು ತನ್ನ ಬಾಲದ ಹಿಡಿತವನ್ನು ಸಡಿಲಿಸಿ ಹೇಳಿದನು, ಆದರೆ ನಾನು ಅಯೋಧ್ಯೆಯ ಅಧಿಪತಿ ರಾಮನ ಭಕ್ತ. ನಾನೇಕೆ ನಿನ್ನ ಶ್ರೀಕೃಷ್ಣನನ್ನು ನೋಡಬೇಕು? ಹನುಮಂತನ ಉತ್ತರದಿಂದ ಗಾಬರಿಯಾದ ಗರುಡ ಇನ್ನು ಅಹಂಕಾರದಿಂದ ತುಂಬಿಕೊಂಡು ವಾದಿಸಿದನು. ಆದರೆ ಶ್ರೀರಾಮ ಮತ್ತು ಕೃಷ್ಣ ಒಂದೇ ಅಲ್ಲವೇ ಮತ್ತು ಎರಡರ ನಡುವೆ ವ್ಯತ್ಯಾಸವಿಲ್ಲ. ಅವನು ಹನುಮಂತನನ್ನು ಕೃಷ್ಣನ ಮುಂದೆ ಹಾಜರುಪಡಿಸಲು ಆಜ್ಞಾಪಿಸಿದನು. ಹನುಮಂತನು ಅವನ ಸಲಹೆಯನ್ನು ನಿರಾಕರಿಸಿ ಹೇಳಿದನು, ದಯವಿಟ್ಟು ಹೋಗಿಬಿಡಿ. ನನಗೆ ನಿಮ್ಮ ಪ್ರಭು ಕೃಷ್ಣನ ಪರಿಚಯವಿಲ್ಲ. ನನ್ನ ಒಡೆಯ ಶ್ರೀರಾಮ ಮಾತ್ರ. ಅವನ ಧ್ಯಾನಕ್ಕೆ ಭಂಗ ತರಬಾರದೆಂದು ಗರುಡರಿಗೆ ಹೇಳಿದನು ಮತ್ತು ಭಗವಾನ್ ರಾಮನ ನಾಮವನ್ನು ಜಪಿಸುವುದನ್ನು ಮುಂದುವರೆಸಿದನು. ಗರುಡನು ತನ್ನನ್ನು ತಾನೇ ಹೆಮ್ಮೆ ಪಡಲು ಪ್ರಾರಂಭಿಸಿದನು. ಇಲ್ಲ, ನಾನು ಎಷ್ಟು ಶಕ್ತಿಶಾಲಿ ಎಂದು ನಿನಗೆ ತಿಳಿದಿಲ್ಲ. ಹನುಮಂತ ಹೇಳಿದ, ಹೋಗು ಪಕ್ಷಿ,
ನನ್ನೊಂದಿಗೆ ವಾದ ಮಾಡಬೇಡ, ನನ್ನನ್ನು ಧ್ಯಾನಿಸಲು ಬಿಡು. ಗರುಡನು ಈ ಮಾತುಗಳನ್ನು ಕೇಳಿದಾಗ ಅವನು ತನ್ನ ಕೋಪವನ್ನು ತಡೆಯಲು ಸಾಧ್ಯವಾಗಲಿಲ್ಲ ಮತ್ತು ಅವನನ್ನು ಹನುಮಂತನ ಮೇಲೆ ಆಕ್ರಮಣ ಮಾಡಲು ಪ್ರಯತ್ನಿಸಿದನು. ಹನುಮಂತನು ನೋಡಿ, ನೀನು ಹೇಳಿಕೊಳ್ಳುವ ಹಾಗೆ ನೀನು ನಿಜವಾಗಿಯೂ ಬಲಶಾಲಿಯಾಗಿದ್ದರೆ ನಿನ್ನ ಶಕ್ತಿಯನ್ನು ಏಕೆ ಪ್ರದರ್ಶಿಸಬಾರದು? ಹನುಮಂತ ಗರುಡನಿಗೆ ಸವಾಲೆಸೆದ ಮತ್ತು ಗರುಡನ ಸುತ್ತಲೂ ಅವನ ಬಾಲವನ್ನು ಬಿಗಿಯಾಗಿ ಸುತ್ತಿಕೊಂಡನು. ತನ್ನ ಬಾಲದ ಬಂಧನದಿಂದ ತನ್ನನ್ನು ಬಿಡುಗಡೆ ಮಾಡಲು ವ್ಯರ್ಥವಾಗಿ ಹೋರಾಡಿದ ನಂತರ ಹನುಮಂತನು ಗರುಡನನ್ನು ತನ್ನ ಕುತ್ತಿಗೆಯಿಂದ ಎತ್ತಿಕೊಂಡು ಸಾಗರಕ್ಕೆ ಎಸೆದನು. ಗರುಡನು ದ್ವಾರಕೆಯ ಸಮುದ್ರದ ನೀರಿನಲ್ಲಿ ಅಪ್ಪಳಿಸಿದನು. ಸಂಪೂರ್ಣವಾಗಿ ನೆನೆದ ಅವನು ಹೇಗಾದರೂ ತನ್ನನ್ನು ಕೂಡಿಕೊಂಡು ದ್ವಾರಕೆಗೆ ಹೋದನು. ಅಲ್ಲಿ ಕೃಷ್ಣನನ್ನು ತನಗಾಗಿ ಕಾಯುತ್ತಿದ್ದನು. ಕೃಷ್ಣನ ಕಾಲಿಗೆ ಬಿದ್ದು ಹೇಳಿದ, ಓ ಕರ್ತನೇ, ನನ್ನ ಮನವಿಗಳ ಹೊರೆ ತೆಗೆಯು. ತುಂಬ ಸೊಕ್ಕಿನ ಆ ಶಿಸ್ತಿನ ಕೋತಿ ನನ್ನನ್ನು ಸಾಗರಕ್ಕೆ ಎಸೆದನು. ನಾನು ಅವನಿಗೆ ನಿಮ್ಮ ಆದೇಶವನ್ನು ತಿಳಿಸಿದೆ, ಆದರೆ ಅವನು ಭಗವಾನ್ ರಾಮನ ತನ್ನ ಅಧಿಪತಿ ಎಂದು ಹೇಳುವ ಮೂಲಕ ನಿರಾಕರಿಸಿದನು. ಕೃಷ್ಣನು ಗರುಡನ ತನ್ನ ಮಾತಿನಲ್ಲಿ ಅಹಂಕಾರವನ್ನು ಇನ್ನೂ ಗ್ರಹಿಸಬಲ್ಲನು. ಆತನು ಅವನಿಗೆ ಹೇಳಿದನು, ಓ ಗರುಡ, ಅವನು ಹನುಮಂತ, ಮಹಾರಾಮ ಭಕ್ತ. ನೀವು ಮತ್ತೆ ಹೋಗಿ ಅವನನ್ನು ಭಗವಂತ ರಾಮ ದ್ವಾರಕೆಯಲ್ಲಿ ಅವನನ್ನು ಕರೆಯುತ್ತಿದ್ದಾನೆ ಎಂದು ಹೋಗಿ ಅವನಿಗೆ ಹೇಳು. ಅವನು ತನ್ನ ಭಗವಂತನ ಆದೇಶವನ್ನು ಎಂದಿಗೂ ನಿರಾಕರಿಸುವುದಿಲ್ಲ. ಗರುಡ ಕೃಷ್ಣನೊಂದಿಗೆ ವಂದಿಸಿ ಹನುಮಂತನ ಸಂದೇಶದೊಂದಿಗೆ ಹಿಮಾಲಯದ ಕಡೆಗೆ ಹಾರಿಹೋಯಿತು. ಗರುಡನು ಹನುಮಂತನ ಬಳಿಗೆ ಹೋಗಿ ಹೇಳುತ್ತಾನೆ, ದ್ವಾರಕೆಯಲ್ಲಿ ರಾಮನು ನಿನಗಾಗಿ ಕಾಯುತ್ತಿದ್ದಾನೆ ಮತ್ತು ನಿಮ್ಮನ್ನು ತಕ್ಷಣ ಭೇಟಿಯಾಗಲು ಬಯಸುತ್ತಿದ್ದಾನೆ. ಭಗವಾನ್ ರಾಮನ ನಾಮವನ್ನು ಕೇಳುತ್ತಾ ಹನುಮಂತನು ತುಂಬ ಸಂತೋಷಗೊಂಡನು. ಅವನು ಗರುಡನನ್ನು ಅಪ್ಪಿಕೊಳ್ಳಲು ಪ್ರಾರಂಭಿಸಿದನು. ಗರುಡನು ನೋಡಿ ಹೇಳಿದನು, ಬೇಗ ಬಾ, ಇಲ್ಲದಿದ್ದರೆ ನಾನು ನಿನ್ನನ್ನು ಹೊತ್ತೊಯ್ಯುತ್ತೇನೆ. ಹನುಮಂತನು ವಿನಯದಿಂದ ಹೇಳಿದನು, ನೀನು ದಯವಿಟ್ಟು ಹೋಗು, ನಾನು ನಿನ್ನ ಮುಂದೆ ಇರುತ್ತೇನೆ. ಗರುಡನು ಮತ್ತೆ ಜಂಬಾ ಹೇಳತೊಡಗಿದನು, ಇಲ್ಲ, ನಾನು ಎಷ್ಟು ಶಕ್ತಿಶಾಲಿ ಎಂದು ನಿನಗೆ ತಿಳಿದಿಲ್ಲ. ನಾನು ನಿನ್ನ ತಂದೆಯಾದ ವಾಯುದೇವರನ್ನು ಒಯ್ಯಬಲ್ಲೆ. ಹನುಮಂತನಿಗೆ ಏನೋ ತಪ್ಪು ಇದೆ ಎಂದು ಅನಿಸಿತು. ಗರುಡನ ಗರ್ವವನ್ನು ನಾಶ ಮಾಡಲು ಭಗವಂತ ತನ್ನನ್ನು ಕಳುಹಿಸಿದಾನೆಂದು ಅವನು ಅರ್ಥ ಮಾಡಿಕೊಂಡನು. ಹನುಮಂತ ಹೇಳಿದ, ದಯವಿಟ್ಟು ನನ್ನನ್ನು ಕೆರಳಿಸಬೇಡ, ನೀನು ಹೋಗು, ನಾನು ಬರುತ್ತೇನೆ ಎಂದನು. ಗರುಡನು ಮತ್ತೆ ಅದನ್ನೇ ಪುನರಾವರ್ತಿಸಿದನು. ಹನುಮಂತನು ತಕ್ಷಣವೇ ಅವನನ್ನು ಅನುಸರಿಸಲು ಒಪ್ಪಿಕೊಂಡನು. ಗರುಡನು ನಸುನಗುತ್ತಾ ಯೋಚಿಸಿದನು, ನನ್ನ ವೇಗ ಮತ್ತು ಶಕ್ತಿಯನ್ನು ಅವನಿಗೆ ತೋರಿಸುತ್ತೇನೆ ಮತ್ತು ಸಾಧ್ಯವಾದಷ್ಟು ವೇಗವಾಗಿ ದ್ವಾರಕೆಗೆ ಹಾರಿದನು. ಗರುಡನು ದ್ವಾರಕೆಯನ್ನು ತಲುಪಿದಾಗ ಹನುಮಂತನು ಆಗಲೇ ದ್ವಾರಕೆಗೆ ಬಂದಿದ್ದನ್ನು ಕಂಡು ಆಘಾತಗೊಂಡನು. ಕೃಷ್ಣನು ಸುದರ್ಶನ ಚಕ್ರವನ್ನು ಕರೆದು ಅರಮನೆಯ ಮುಖ್ಯ ದ್ವಾರದ ಕಾವಲು ಕಾಯುವಂತೆ ಹೇಳಿದನು ಮತ್ತು ಅವನ ಅನುಮತಿಯಿಲ್ಲದೆ ಯಾರನ್ನು ಒಳಗೆ ಬಿಡಬೇಡ ಎಂದು ಹೇಳಿದನು. ಹನುಮಂತನು ದ್ವಾರಕೆಯನ್ನು ತಲುಪಿದ, ಆದರೆ ಸುದರ್ಶನ ಚಕ್ರ ಅವನನ್ನು ತಡೆದನು. ಕೃಷ್ಣನ ಆಜ್ಞೆಯಂತೆ ಸುದರ್ಶನ ಚಕ್ರವು ಹನುಮಂತನನ್ನು ನಿಲ್ಲಿಸಿತು. ಹನುಮಂತನು ವೈಭವದಿಂದ ಧ್ವನಿಯನ್ನು ಮಾಡಿದನು. ಇದನ್ನು ನೋಡಿ ಸುದರ್ಶನ ಚಕ್ರ ಬೆಚ್ಚಿಬಿದ್ದನು. ಸುದರ್ಶನ ಹೇಳಿದ, ಹೇ ಕೋತಿ, ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ? ಹನುಮಂತ ಸುದರ್ಶನ ಚಕ್ರನಿಗೆ ಹೇಳಿದ, ತ್ರೇತಾಯುಗದಲ್ಲಿ ನಾನು ಭಗವಾನ್ ರಾಮನ ಸೇವೆಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿದ್ದೇನೆ. ಹಾಗಾಗಿ ಅವರ ಕೋಣೆಗೆ ನಾನು ಯಾವಾಗ ಬೇಕಾದರೂ ಬರಬಹುದು ಮತ್ತು ನಾನು ಅವರನ್ನು ಯಾವಾಗ ಬೇಕಾದರೂ ನೋಡಬಹುದು ಎಂದು ಸೀತಾಮಾತೆ ನನಗೆ ಆಶೀರ್ವಾದ ನೀಡಿದ್ದಾಳೆ. ಆದ್ದರಿಂದ ದಯವಿಟ್ಟು ನನಗೆ ಹೋಗಲು ಅನುಮತಿಸಿ. ಆದರೆ ಸುದರ್ಶನ ಚಕ್ರ ಒಪ್ಪಲಿಲ್ಲ. ಹನುಮಂತನಿಗೆ ಬೇಡದ ವಾದಗಳಲ್ಲಿ ಸಮಯ ವ್ಯರ್ಥ ಮಾಡಲು ಇಷ್ಟವಿರಲಿಲ್ಲ. ಅವನು ತನ್ನ ಪ್ರಭು ರಾಮನನ್ನು ಭೇಟಿಯಾಗಲು ತಡ ಮಾಡುತ್ತಿದ್ದನು. ಯಾವುದೇ ಸಮಯವನ್ನು ವ್ಯರ್ಥ ಮಾಡದೆ ಅವನು ತನ್ನ ಗಾತ್ರವನ್ನು ಹೆಚ್ಚಿಸಿದನು. ಸುದರ್ಶನ ಚಕ್ರವನ್ನು ಎತ್ತಿಕೊಂಡು ತನ್ನ ಬಾಯಿಯೊಳಗೆ ಹಾಕಿಕೊಂಡು ನಡೆದನು. ಅರಮನೆಯನ್ನು ಪ್ರವೇಶಿಸಿದ ನಂತರ ಸಿಂಹಾಸನದ ಮೇಲೆ ಕುಳಿತಿರುವ ಶ್ರೀಕೃಷ್ಣನನ್ನು ಭಗವಾನ್ ರಾಮನ ರೂಪದಲ್ಲಿ ನೋಡಿದನು. ಕೃಷ್ಣನು ತನ್ನ ಕೈಯಲ್ಲಿ ಬೀಲು ಮತ್ತು ಬಾಣವನ್ನು ಹಿಡಿದಿದ್ದನು.
ರಾಮನನ್ನು ನೋಡಿ ಹನುಮಂತನಿಗೆ ಬಹಳ ಸಂತೋಷವಾಯಿತು. ಕೃಷ್ಣನಿಗೆ ನಮನ ಸಲ್ಲಿಸಿ ಏನೋ ಹೇಳಬೇಕು ಎಂಬಂತೆ ಕುಳಿತನು. ಹನುಮಂತನು ತನ್ನ ಭಗವಂತನ ಮುಂದೆ ನಮಸ್ಕರಿಸಿ ಕೇಳಿದನು, ಓ ಭಗವಂತ, ಸೀತೆ ಮಾತೆ ಎಲ್ಲಿದ್ದಾಳೆ? ದೇವಿ ರುಕ್ಮಿಣಿ ಸೀತೆಯ ರೂಪ ತಳೆದು ಹನುಮಂತನಿಗೆ ಹಣ್ಣುಗಳನ್ನು ತಂದಳು. ಕೃಷ್ಣ ಹನುಮಂತನನ್ನು ನೋಡಿ ಅವನ ಬಾಯಿ ಕೆಂಪಾಗಿರುವುದನ್ನು ಅವನು ನೋಡಿದನು. ಎಲ್ಲವನ್ನು ತಿಳಿದ ಕೃಷ್ಣನು ಹನುಮಂತನನ್ನು ಕೇಳಿದ, ಅವನ ಬಾಯಿಯಲ್ಲಿ ಏನಿದೆ ಮತ್ತು ಅರಮನೆಗೆ ನಿನ್ನ ಪ್ರವೇಶವನ್ನು ಯಾರು ತಡೆಯಲಿಲ್ಲವೇ? ಸುದರ್ಶನ ಚಕ್ರವು ಅವನನ್ನು ತಡೆಯಲು ಪ್ರಯತ್ನಿಸಿತು ಎಂದು ಹನುಮಂತನು ಹೇಳಿದನು. ಆದರೆ ಪ್ರಭು, ನಾನು ತಡ ಮಾಡಲು ಬಯಸಲಿಲ್ಲ ಮತ್ತು ನಾನು ನಿಮ್ಮನ್ನು ನಿರಾಶೆಗೊಳಿಸಲು ಬಯಸುವುದಿಲ್ಲ. ಆದ್ದರಿಂದ ಚಕ್ರವನ್ನು ನುಂಗಿದೆ. ಹನುಮಂತನು ತನ್ನ ಬಾಯಿ ತೆರೆದನು ಮತ್ತು ಸುದರ್ಶನ ಚಕ್ರ ಹೊರಬಂದಿತು. ಸುದರ್ಶನ ಚಕ್ರಕ್ಕೆ ತನ್ನ ತಪ್ಪಿನ ಅರಿವಾಯಿತು ಮತ್ತು ಎಂದಿಗೂ ತನ್ನ ಶಕ್ತಿಯ ಅಥವಾ ವಿಷ್ಣುವಿನ ಸಹವಾಸದ ಬಗ್ಗೆ ಅಹಂಕಾರ ಪಡಲಿಲ್ಲ. ಹನುಮಂತನ ವಿನಯದಿಂದ ಗರುಡನು ಹಿಂದೆ ಸರಿದ. ಬಲಶಾಲಿಯಾದ ಸುದರ್ಶನ ಚಕ್ರವನ್ನು ಅನಾಯಾಸವಾಗಿ ನಿಗ್ರಹಿಸಬಲ್ಲ ಎಂದು ಅವನ ಶಕ್ತಿ ಬಗ್ಗೆ ತಿಳಿದುಕೊಂಡನು. ಗರುಡ ಮತ್ತು ಸುದರ್ಶನ ಚಕ್ರವು ಶ್ರೀಕೃಷ್ಣನಿಗೆ ನಮಸ್ಕರಿಸಿದರು. ಕೃಷ್ಣನು ಹನುಮಂತನನ್ನು ನೋಡಿ ದಯೆಯಿಂದ ಮುಗುಳ್ನಕ್ಕನು. ಹನುಮಂತನ ಶಕ್ತಿಯನ್ನು ನೋಡಿ ಗರುಡ ಮತ್ತು ಸುದರ್ಶನ ಚಕ್ರದ ಹೆಮ್ಮೆಯು ನಾಶವಾಯಿತು. ಕೃಷ್ಣನು ಗರುಡ ಮತ್ತು ಸುದರ್ಶನ ಚಕ್ರನಿಗೆ ಹೇಳಿದನು, ವ್ಯಕ್ತಿಗೆ ಶಕ್ತಿ ಮತ್ತು ನಮ್ರತೆ ಯಾವಾಗಲೂ ಜೊತೆಯಲ್ಲಿರಬೇಕು. ಈ ರೀತಿಯಾಗಿ ಶ್ರೀಕೃಷ್ಣನು ಗರುಡ ಮತ್ತು ಸುದರ್ಶನ ಚಕ್ರನ ಹೆಮ್ಮೆಯನ್ನು ನಾಶ ಮಾಡಲು ಹನುಮಂತನ ಸಹಾಯವನ್ನು ತೆಗೆದುಕೊಂಡನು. ಇದಿಷ್ಟು ಹನುಮಂತನ ಶಕ್ತಿ ಮತ್ತು ಭಕ್ತಿಯ ಬಗ್ಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.